ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ವ್ಲಾಗ್. ಇವತ್ತೊಂದು ಮದುವೆ ಇತ್ತು ರಿಲೇಟಿವ್ಸದು. ಅದಕ್ಕೆ ನಾನು ನಮ್ಮಮ್ಮ ಎಲ್ಲ ರೆಡಿಯಾಗಿ ಮಾಮನ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಕಾರ್ ತಗೊಂಡು ನಾವೆಲ್ಲ ಫ್ಯಾಮಿಲಿ ಹೊರಟಿದ್ದೆ ಮದುವೆ ಮನೆಗೆ. ಹೋಗ್ತಾ ದಾರಿಲಿ ಜ್ಯೂಸ್ ಕುಡ್ಕೊಂಡು ಎಲ್ಲ ಆಗಿ ಮದುವೆ ಮನೆ ರೀಚ್ ಆದ್ವಿ. ಮದುವೆ ಮನೆ ರೀಚ್ ಆದಮೇಲೆ ಹುಡುಗಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಕಂಗ್ರಾಟ್ಸ್ ಹೇಳಿ, ಆಮೇಲೆ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು, ಹಾಗೆ ನಮ್ಮ ಕಸಿನ್ಸ್ ಎಲ್ಲ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಹುಡುಗಿನ ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹಾಲಲ್ಲಿ ಕೂತಿದ್ವಿ. ಇದೆಲ್ಲ ಆದಮೇಲೆ ಹೊರಗಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಗ್ಯಾಂಗ್ ಸಿಕ್ಕಿದ್ರು, ನಮ್ಮ ಕಸಿನ್ಸ್ಗಳ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮಾಮೂಲು ಡ್ರಿಂಕ್ಸಿಗೆ ಟೈಮ್ ಆಯಿತು. ಡ್ರಿಂಕ್ಸು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ನಾವು ತೊಗೊಂಡ್ವಿ. ನಾನು ಕ್ಯೂವಲ್ಲಿ ನಿಂತು ಡ್ರಿಂಕ್ಸ್ ತೊಗೊಂಡು ನಮ್ಮ ಕಸಿನ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಅದನ್ನೆಲ್ಲ ಕುಡಿದ್ವಿ. ಕಸಿನ್ಸ್ಗಳಂದಮೇಲೆ ಡೈಲಿ ಸಿಗೋದು ರೇರು, ಅದರಿಂದ ಸಿಗೋದೇ ಒಂದು ಫಂಕ್ಷನಲ್ಲಿ. ಹಾಗೆ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ನಿಂತಿದ್ವಿ. ಇಷ್ಟೆಲ್ಲ ಆದಮೇಲೆ ಊಟಕ್ಕೆ ಟೈಮ್ ಆಯಿತು ಅಂತ ಊಟ ಹಾಕ್ಕೊಂಡು ಬಂದು ಊಟ ಎಲ್ಲ ಮಾಡಿಕೊಂಡು ನಾನು ಫ್ಯಾಮಿಲಿ ಜೊತೆ ಮನೆ ಕಡೆ ಹೊರಟೆ. ಮದುವೆ ಮನೆಯಿಂದ ಬಂದು ನಾವು ಹೊರಟಿದ್ದೆ ನಮ್ಮ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಡೀತಿರುವಂಥ ಕ್ರಾಫ್ಟ್ ಮೇಳಕ್ಕೆ. ಹೋಗ್ತಾ ದಾರಿಯಲ್ಲಿ ಒಳ್ಳೆ ಹ್ಯಾಂಡ್ ಕ್ರಾಫ್ಟ್ಗಳಿತ್ತು, ಅಂದರೆ ರಾಜಸ್ಥಾನ ಐಟಮ್ಗಳು ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಗಡೆ ಎಲ್ಲ ಶಾಪ್ ನೋಡ್ಕೊಂಡು ಬರೋಣ ಅಂತ ಫ್ಯಾಮಿಲಿ ಎಲ್ಲ ಹೊರಟ್ವಿ. ನೋಡಿ, ಇದೇ ಇಂಡಿಯನ್ ದಸ್ತಕರ್ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡ್ ಕ್ರಾಫ್ಟ್ ಮೇಳ ಅಂತ. ಎಲ್ಲ ಚೆನ್ನಾಗಿರುತ್ತೆ ಐಟಮ್ಸ್ಗಳು, ಅಂದರೆ ರೇರು, ಇಲ್ಲಿ ಎಲ್ಲೂ ಸಿಗೋದಂಥ ಐಟಮ್ಗಳು ಸಿಗುತ್ತೆ. ರಾಜಸ್ಥಾನ ಐಟಮ್ಗಳು, ಪೇಂಟಿಂಗ್ಗಳು, ಚೆನ್ನಾಗಿರುತ್ತೆ ಐಟಮ್ಸ್ಗಳು. ಇದೆಲ್ಲ ಆಗಷ್ಟರಲ್ಲಿ ನಮ್ಮ ಹೆಂಗಸರಿಗೆ ಕಾಣೋದೇ ಸೀರೆ, ಡ್ರೆಸ್ಸು, ಅದು ಇದು ಅಂತ ಅವ್ರು ಅದ್ರ ಪಾಡಿಗೆ ಪರ್ಚೇಸ್ ಮಾಡ್ತಾಯಿದ್ರು. ಅದಾದಮೇಲೆ ನನಗೆ ಹುಳಿ ಮಿಠಾಯಿ ತಿನ್ನಿಸ್ಬೇಕು ಅನಿಸ್ತು. ನಾನು ಒಂದು ಹುಳಿ ಮಿಠಾಯಿ ಪರ್ಚೇಸ್ ಮಾಡಿಕೊಂಡು ನಾನು ಮತ್ತು ನಮ್ಮ ಮಾಮ ಬಂದಿದ್ದೆ ರಾಜಸ್ಥಾನ ಐಟಮ್ಗೆ ನೋಡೋಣ ಅಂತ. ಚೆನ್ನಾಗಿತ್ತು, ಆದರೆ ತುಂಬ ರೇಟ್ ಹೇಳಿದ್ರಿಂದ ನಾವು ತಗೊಂಡಿಲ್ಲ. ಅಂದರೆ ರೇಟ್ ಕೊಡಬೇಕು ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿದೆ ಐಟಮು. ಅದೆಲ್ಲ ಆದಮೇಲೆ ಇನ್ನೂ ಏನೆಲ್ಲೋ ನಮ್ಮ ಫ್ಯಾಮಿಲಿಯವರು ಪರ್ಚೇಸ್ ಮಾಡ್ತಾಯಿದ್ರು, ಅಡುಗೆ ಮನೆ ಸಾಮಾನು ಅದು ಇದು ಎಲ್ಲ. ನೋಡ್ತಾ ಪರ್ಚೇಸಿಂಗ್ 10,000 ದಾಟೋಯ್ತು. ಹಾಗೆ ಸಾಕು ಅಂತ ಹೇಳಿ ನಾವು ಎಲ್ಲ ಹೊರಟ್ವಿ ಪ್ಯಾಕ್ ಮಾಡಿಕೊಂಡು. ಕರ್ಕೊಂಡು ಹೋದವರು ಲೇಡೀಸು, ಜೋಬ್ ಖಾಲಿಯಾಗಿದ್ದು ನಮ್ಮದು ನೋಡಿ. ಹಾಗೆ ಬರ್ತಾ ದಾರಿಲಿ ಮೂರ್ನಾಡಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು, ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಮನೆಗೆ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲ ಸೇರಿ ಮನೆಗೆ ರೀಚ್ ಆದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.